ಬಿಜೆಪಿ ಬಡ ರಾಜಕೀಯದ ಬಗ್ಗೆ ಹೈಕಮಾಂಡ್ ಸೈಲೆಂಟ್ ಯಾಕಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹೈಕಮಾಂಡ್ ನಡೆಗೆ ಈಗ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಆಕ್ರೋಶವನ್ನ ಹೊರಗಾಕಿದ್ದಾರೆ. ವರಿಷ್ಠರಿಗೆ ಬಡ ರಾಜಕೀಯದ ಬಗ್ಗೆ ನಾನು ಕೂಡ 2 ಪತ್ರವನ್ನ ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಯಾಕೋ ಏನೋ ವರಿಷ್ಠರಿಗೆ ನಮ್ಮ ಬಗ್ಗೆ ಗಮನ ಇಲ್ಲ ಅಂತ ಬೇಸರವನ್ನ ಹೊರಗಾಕಿದ್ದಾರೆ. ಇನ್ನು ನಾನು ಅಧ್ಯಕ್ಷನಾಗಿದ್ದಾಗಲೂ ಕೂಡ ಇದಕ್ಕಿಂತ ದೊಡ್ಡ ಗುಂಪುಗಳಿದ್ವು. ಪಕ್ಷ ಕಟ್ಟಿದ್ದು ನಾವು ಅಂತ 2 ಗುಂಪುಗಳು ಸೆಣಸಾಡ್ತಾ ಇದ್ವು. ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಗುಂಪುಗಳ ನಡುವೆ ಕಿತ್ತಾಟ ಜೋರಿತ್ತಂತೆ. ಆದ್ರೆ ಆಗ ಯಾರು ಕೂಡ ಗುಂಪನ್ನ ಮಾಡಿ ಈಗಿನಂತೆ ಬೀದಿಗೆ ಇಳಿದಿರಲಿಲ್ಲ ಅಂತ ಹೇಳಿದ್ದಾರೆ. ಯಾರೇ ತಪ್ಪಾಡಿದ್ರು ಕೂಡ ಹೈಕಮಾಂಡ್ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳಲಿ. ಇನ್ನು ಭಿನ್ನಮತವನ್ನ ಕೊನೆಗಾಣಿಸಲು ಹೈಕಮಾಂಡ್ಗೆ ಡಿವಿಎಸ್ ಒತ್ತಾಯ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿವಿಎಸ್ ಆಕ್ರೋಶದ ಮಾತುಗಳನ್ನ ಆಡಿದ್ದಾರೆ. ವರಿಷ್ಠರ ನಡೆಯ ಬಗ್ಗೆ ಬೇಸರವನ್ನ ಹೊರಗಾಕಿದ್ದಾರೆ. ಇನ್ನು ವರಿಷ್ಠರಿಗೆ ಬಣ ರಾಜಕೀಯದ ಬಗ್ಗೆ ಸದಾನಂದ ಗೌಡರು ಕೂಡ 2 ಪತ್ರವನ್ನ ಬರೆದಿದ್ದಾರಂತೆ. ಆದ್ರೆ ಯಾಕೋ ಏನೋ ವರಿಷ್ಠರಿಗೆ ನಮ್ಮ ಮೇಲೆ ಗಮನವನ್ನ ಹರಿಸ್ತಾ ಇಲ್ಲ ಅಂತ ಬೇಸರವನ್ನ ಹೊರಗಾಕಿದ್ದಾರೆ. ಇನ್ನು ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಇದಕ್ಕಿಂತ ದೊಡ್ಡ ದೊಡ್ಡ ಗುಂಪುಗಳಿದ್ವು. ಪಕ್ಷ ಕಟ್ಟಿದ್ದು ನಾವು ಅಂತ 2 ಗುಂಪುಗಳು ಹೊಡೆದಾಡ್ತಿದ್ವಂತೆ. ಅನಂತಕುಮಾರ್ ಬಣ ಒಂದು ಕಡೆ ಆದ್ರೆ ಯಡಿಯೂರಪ್ಪನವರ ಗುಂಪುಗಳ ನಡುವೆ ಕಿತ್ತಾಟ ಇತ್ತಂತೆ. ಆದ್ರೆ ಈಗಿನ ಬಿಜೆಪಿಯ ರೆಬಲ್ಸ್ ಟೀಮ್ ರೀತಿಯಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ, ಹೋರಾಟವನ್ನ ಮಾಡ್ತಾ ಇಲ್ಲ ಅಂತ ಡಿವಿಎಸ್ ಹೇಳಿದ್ದಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಹೈಕಮಾಂಡ್ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳಲಿ, ಭಿನ್ನಮತವನ್ನ ನಿಲ್ಲಿಸಬೇಕು ಅಂತ ಹೈಕಮಾಂಡ್ಗೆ ಡಿವಿಎಸ್ ಒತ್ತಾಯ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿವಿಎಸ್ ಆಕ್ರೋಶದ ಮಾತುಗಳನ್ನ ಹೊರಗಾಕಿದ್ದಾರೆ. ಯಾಕೆಂತೇಳಿ ನಾನು 2 ಪತ್ರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ. ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ. ಆದರೆ ಅದಕ್ಕೆ 2ಕ್ಕೂ ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೊಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂಥ ಸತ್ಯ. ಇವತ್ತು ಇದೊಂದು ದೊಡ್ಡ ದುರಂತ. ಇಡೀ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ, ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರದ ಸಂಗತಿ. ನನಗೆ ಗೊತ್ತಿದೆ, ತಾವು ಕೇಳ್ತೀರಿ, ಅದಕ್ಕೆ ಮೊದಲೇ ಹೇಳಿಬಿಡ್ತೀನಿ, ಇದಕ್ಕಿಂತ ಪ್ರಬಲವಾದಂಥ ಗುಂಪುಗಾರಿಕೆ ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇತ್ತು. ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ 2 ಪ್ರಬಲ ವ್ಯಕ್ತಿಗಳು, ಯಾರು ಪಕ್ಷವನ್ನು ಕಟ್ಟಿದೆ ಅಂತ ಹೇಳಿ ನಾವೇ ಕಟ್ಟಿದ್ದು ಕರ್ನಾಟಕದಲ್ಲಿ ಅಂತ ಹೇಳುವಂಥ ಪ್ರಬಲ ವ್ಯಕ್ತಿಗಳು, ಒಬ್ಬರು ನಮ್ಮ ಜೊತೆ ಇವತ್ತಿಲ್ಲ, ಅನಂತಕುಮಾರ್ ಇರ್ಬೋದು, ಅಥವಾ ಪಕ್ಷವನ್ನು ಕಟ್ಟಿ 3 ಬಾರಿ 4 ಬಾರಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರಿರ್ಬೋದು. ಇವರು 2 ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ದವು. ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಇಂಥ ಹಂತದಲ್ಲಿ ಕೇಂದ್ರದವರು ಇಳಿಯದಿದ್ದರೆ, ಯಾಕೆಂತ ಹೇಳಿದರೆ ಕರ್ನಾಟಕದಲ್ಲಿರುವಂಥ ನಾವು ಯಾರು ಕೂಡ ಸೋ ಕಾಲ್ಡ್ ಸೆಲ್ಫ್ ಸ್ಟೈಲ್ಡ್ ಸೀನಿಯರ್ ಲೀಡರ್ಸ್ ಇದ್ದೇವಲ್ಲ, ನಾವು ಯಾರು ಕೂಡ ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಕೆಲವರು ಸರಿ ಮಾಡುವಂಥ ಪ್ರಯತ್ನಗಳಲ್ಲಿ ಇಲ್ಲ. ಅದು ಕೂಡ ಇನ್ನೊಂದಿದೆ. ಈ ರೀತಿ ಇದ್ರೇ ನಾವು ಕೂಡ ಸ್ವಲ್ಪ ನಮ್ಮ ಅಸ್ತಿತ್ವ ಚೆನ್ನಾಗಿರ್ತದೆ ಅಂತ ಹೇಳುವಂಥ ನಾಯಕರು ಕೂಡ ಕರ್ನಾಟಕದ ಬಿ ಜೆ ಪಿಯಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ವಾಸ್ತವಿಕವಾಗಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ನ ಆಡಳಿತ ಕಳೆದ 1.5 ವರ್ಷದಲ್ಲಿ ಬಂಗಾರದ ಬಟ್ಟಲಲ್ಲಿ ಏನು ಇಶ್ಯೂಗಳು ಒಂದು ಪ್ರತಿಪಕ್ಷಕ್ಕೆ ಇಡೀ ದೇಶದಲ್ಲಿ ಸಿಕ್ಕದಂಥ ಇಶ್ಯೂಗಳನ್ನು ಕೊಡುವಂಥದ್ದನ್ನು ಕರ್ನಾಟಕದಲ್ಲಿ ಕೊಟ್ಟರೂ ಕೂಡ ನಮ್ಮೊಳಗಿನ ಈ ಆಂತರಿಕವಾದಂಥ ಭಿನ್ನಾಭಿಪ್ರಾಯ, ಕಾರ್ಯಕರ್ತರಿಗೆ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿದರೆ, ನನಗೆ ಇವತ್ತು ನಾನು ಯಾವುದೇ ಜವಾಬ್ದಾರಿ, ಕೋರ್ ಕಮಿಟಿ ಬಿಟ್ಟರೆ ಬೇರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ರಾಜ್ಯವನ್ನು ಆಡಳಿತ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡವನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಂಥ ಮಾನಸಿಕ ನೋವು
ಇದನ್ನು ಯಾರಲ್ಲಿ ಹೇಳುವಂಗಿಲ್ಲ, ಮಾಧ್ಯಮದವರಲ್ಲಿ ಹೇಳುವಂಗಿಲ್ಲ. ಮಾಧ್ಯಮದವರು ಹೇಳಿದರೆ ಮಾಧ್ಯಮದಲ್ಲೇ ಇದೊಂದು ಚರ್ಚಾ ವಸ್ತು ಆಗ್ತದೆ. ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಇವತ್ತು ಆಯಿತು, ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರೆ ಇನ್ನೊಂದು ಚುನಾವಣೆ ಬೇರೆ ರಾಜ್ಯದ್ದು ಡೆಲ್ಲಿದ್ದ ಮತ್ತೊಂದು ಬರಲಿಕ್ಕೆ ಮೊದಲು ಕರ್ನಾಟಕದ ಮೇಲೆ ಒಂದು ಗಂಭೀರವಾದಂಥ ದೃಷ್ಟಿಯನ್ನು ಕೇಂದ್ರದವರು ಬೀರಲೇಬೇಕು. ಮತ್ತು ನಾನು ಈಗ ಕೂಡ ನಾನು ವಿನಂತಿ ಮಾಡ್ತೇನೆ ಕೇಂದ್ರದವರಲ್ಲಿ, ದಯವಿಟ್ಟು ಶಿಸ್ತಿನಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕಾಂಪ್ರಮೈಸ್ ಮಾಡಬಾರ್ದು. ತಪ್ಪಿತಸ್ಥರು ಯಾರು ಅಂತ ಹೇಳುವಂಥದ್ದನ್ನು ಕೂಲಂಕುಷವಾಗಿ ಇನ್ಡೆಪ್ತ್ ಅಧ್ಯಯನ ಮಾಡಿ ತಪ್ಪಿತಸ್ಥರ 1, 2, 3 ಜನರನ್ನು ಇವತ್ತು ಆ್ಯಕ್ಷನ್ ತಗೊಂಡು ಬಿಟ್ಟರೆ ಸರ್ ಇಡೀ ಪಾರ್ಟಿ ಮತ್ತೆ ಯುನೈಟ್ ಆಗ್ತದೆ. ಇವತ್ತು ರಾಜ್ಯದ ಜನತೆಗೆ BJP ಬೇಕು. ನಾನು 3 ಕಾರಣಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಂದು, ಮೊನ್ನೆಯ ಚುನಾವಣೆಯಲ್ಲಿ ನಮಗಾದಂಥ ಹಿನ್ನಡೆ. 2, ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ದಯನೀಯವಾದಂಥ ಸೋಲು. 2ನೇದು, ಹಿಂದೆ ನಾವು ಟ್ರಯಾಂಗ್ಯುಲರ್ ಫೈಟ್ ಇತ್ತು ಕರ್ನಾಟಕದಲ್ಲಿ. ಭಾರತೀಯ ಜನತಾ ಪಾರ್ಟಿ, JDS, ಕಾಂಗ್ರೆಸ್ 3 ಬೇರೆ ಬೇರೆ ಫೈಟ್ಗಳು. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾಗಿ ನಾವು ಕಾಂಗ್ರೆಸ್ನೊಟ್ಟಿಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಇದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇದು ಇನ್ನೊಂದು ಭಾರಿ ದೊಡ್ಡ ದುರಂತ ಅಂತ ನಾನು ತಿಳ್ಕೊಳ್ತಾ ಇದ್ದೆ. 3ನೇದಾಗಿ ನಾನು ಹೇಳ್ತಾ ಇರುವಂಥದ್ದು, ಇಷ್ಟೆಲ್ಲ ಇಶ್ಯೂಗಳು ಜನ ವಿರೋಧಿಯಾದಂಥ ಇಶ್ಯೂಗಳನ್ನಿದ್ದರೂ ಕೂಡ ಜನರ ಹತ್ತಿರದವರೆಗೆ ಇದನ್ನು ತಲುಪಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಜನ ಇಶ್ಯೂಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಮಾತಾಡ್ತಾ ಇಲ್ಲ, BJPಯ ಡಿವಿಷನ್ನ ಬಗ್ಗೆ ಮಾತಾಡ್ತಾರೆ, BJPಯ ಗುಂಪುಗಾರಿಕೆಯ ಬಗ್ಗೆ ಮಾತಾಡ್ತಾರೆ. BJPಯ ವಿಚಾರಗಳು ಒಳ್ಳೆದಿದ್ದರೂ ಕೂಡ ಇದನ್ನು ಎನ್ಕ್ಯಾಶ್ ಮಾಡಬಲ್ಲಂಥ ಒಂದು ಸದೃಢವಾದಂಥ ಸಂಘಟಿತವಾದಂಥ ಒಂದು ವ್ಯವಸ್ಥೆಗಳು BJPಯಲ್ಲಿ ಇಲ್ಲ ಅಂತ ಹೇಳುವಂಥ ನೋವು ಇದು ಎಲ್ಲರಲ್ಲಿ ಇರುವಂಥದ್ದನ್ನು ಕಂಡಿದ್ದೇವೆ. ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಯಾವಾಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದಂಥ ಸೋಲಾಯಿತಾ, ನಾವು ಯಾವತ್ತೂ ಆತ್ಮಾವಲೋಕನ ಸಭೆಗಳನ್ನು ಮಾಡಲಿಲ್ಲ. ಆತ್ಮಾವಲೋಕನ ಸಭೆಗಳನ್ನು ಮಾಡಿ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಹೇಳುವಂಥದ್ದನ್ನು ರೆಕ್ಟಿಫೈ ಮಾಡುವಂಥ ಆ ರಾಜಕೀಯ ಪ್ರಕ್ರಿಯೆಯಲ್ಲಿರುವಂಥ ವ್ಯವಸ್ಥೆ, ಅದರ ಬಗ್ಗೆ ನಾವು ಎಲ್ಲಿಯೂ ಹೋಗಲಿಲ್ಲ. ಇದನ್ನು ಸಾಕಷ್ಟು ಬಾರಿ ಹೇಳಿ ಆಯಿತು, ಕೇಳಿ ಆಯಿತು. ಕಾರಣ ಬೇರೆ ಬೇರೆ ಇರ್ಬೋದು. ಯಾಕೆಂತ ಹೇಳಿದರೆ ದಿನನಿತ್ಯ ಕಾಂಗ್ರೆಸ್ನವರು ಒಂದು ಹೊಸ ಇಶ್ಯೂ ಕೊಟ್ಟ ಕಾರಣ ಆ ಹೊಸ ಇಶ್ಯೂನ ಬಗ್ಗೆ ಮಾತಾಡೋದೇ ಆಯಿತು ನಮಗೆ. ಆದರೆ ನಮ್ಮ ವೀಕ್ನೆಸ್ಸನ್ನು ನಾವು ರೆಕ್ಟಿಫೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ಸಿಗೆ ಅವರು ಎಷ್ಟು ವೀಕ್ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಆ ಗುಂಪುಗಾರಿಕೆ ಮತ್ತೊಂದು ಎಲ್ಲವೂ ಇದೆ. ಆದರೆ BJPಯ ಗುಂಪುಗಾರಿಕೆ ಅಂತ ಹೇಳುವಂಥ ಆ ವೀಕ್ನೆಸ್ಸು ಇವತ್ತು ಕಾಂಗ್ರೆಸ್ಸಿನ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗಿದೆ ಕರ್ನಾಟಕದಲ್ಲಿ.